ಗುರುಭ್ಯೋರ್ಮ ಎಲ್ಲ ನನ್ನ ಅನ್ನದಾತರಿಗೂ ನನ್ನ ಎಲ್ಲ ಸಮಸ್ತ ಕಲಾವಿದರ ಪರವಾಗಿ ಮಾತಾಡೋಕೆ ನೀರು ಪಂಚಭೂತಗಳಲ್ಲಿ ಒಂದು. ಈ ಪಂಚಭೂತಗಳಲ್ಲಿ ಒಂದನ್ನ ಕೇಳ ಮಟ್ಟಕ್ಕೆ ನಾವು ಮನುಷ್ಯ ಕಲ್ಪಿಸಿದ್ದೀವಿ ಅಂದರೆ ಇಲ್ಲಿ ಲೆಕ್ಕ ಪ್ರಕೃತಿ ನೀಡುವಂಥದ್ದು. ಇವತ್ತಿನ ವ್ಯವಸ್ಥೆಗಳು ಹೇಗಿದೆ ಅಂತ ಅಂದ್ರೆ ಯಾವುದು ಹೋರಾಟ ಆದ್ಮೇಲೆ ಸಿಗೋದು ಬಹಳ ವಿರಳ ಅಂದ್ರೆ ಅದು ಹೇಳೋದಕ್ಕೆ ಆಗಲ್ಲ. ಅಂದ್ರೆ ಹೋರಾಟ ಮಾಡೇ ಪಡ್ಕೊಳ್ಳೋ ಅಂತ ಪರಿಸ್ಥಿತಿಗೆ ನಾವು ಇವತ್ತು ಬಂದು ತಲುಪಿದ್ದೀವಿ. ಖಂಡಿತವೂ ನಮ್ಮ ನೀರನ್ನ ನಮ್ಮ ನೆಲದಲ್ಲಿ ಹುಟ್ಟಿರುವಂಥದ್ದನ್ನ ಸರಾಗವಾಗಿ ಕಾಮಗಾರಿಗಳನ್ನ ಮಾಡಿ ಹರಿಸ್ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಹೋರಾಟ ಯಾವತ್ತೂ ನಮ್ಮ ರೈತ ಬಂಧುವರಿಗೆ, ಅನ್ನದಾತರಿಗೆ ನಾವು ಸದಾ ಸದಾ ಚಿರುಣಿಯಾಗಿ ಸದಾ ಬೆನ್ನೆಲುಬಾಗಿ ನಿಮ್ಮ ಜೊತೆ ನಾವಿದ್ದೇವೆ ಅಂತ ಹೇಳಿ ನಾವು ಹೇಳೋದಕ್ಕೆ ಈ ಒಂದು ಸಂದರ್ಭದಲ್ಲಿ ಇಷ್ಟಪಡ್ತೇವೆ. ಈ ಒಂದು ಕಾರಣವಾಗಿ ನಾವಿವತ್ತು ವಿಶೇಷವಾಗಿ ನಾವೇನು ತಾಲೂಕು ಲಲಿತ ಕಲೆಗಳ ಕಲಾವಿದರ ಸಂಘದ ಎಲ್ಲ ಪದಾಧಿಕಾರಿಗಳು, ಹಿರಿಯರು, ಅನುಭವಿಗಳು, ಎಲ್ಲ ಕಲಾವಿದರುಗಳು ಒಕ್ಕೂಟದಿಂದ ಇವತ್ತಿನ ಒಂದು ಪ್ರತಿಭಟನೆಗೆ ಸಹಕಾರ ನೀಡಬೇಕು ಅಂತ ಹೇಳಿ ನಮ್ಮ ಸ್ನೇಹಿತರುಗಳು ಎಲ್ಲರೂ ಕೂಡ ಒಮ್ಮತದಿಂದ ಮಾತಾಡಿಕೊಂಡು ಇದನ್ನು ಬೆಂಬಲ ಸೂಚಿಸಬೇಕು ಅಂತ ಹೇಳಿ ಇಲ್ಲಿಗೆ ಆಗಮಿಸಿದ್ರು. ವಿಶೇಷವಾಗಿ ಕಲಾವಿದರ ಕಲ್ಪನೆಗಳಲ್ಲಿ ಏನೇನು ಬರುತ್ತೆ ತಾವೆಲ್ಲ ಗಮನಿಸ್ಬೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲ ಕಲಾವಿದರ ಕೈ ಚಳಕಗಳನ್ನ ತಾವೆಲ್ಲ ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ಹೀಗಾಗಿ ಈ ಹೋರಾಟಕ್ಕೆ ಖಂಡಿತವಾಗ್ಲೂ ಜಯ ಸಿಗುತ್ತೆ ಅಂತ ಹೇಳಿ ನಾನಾದ್ರೂ ಕೂಡ ಭಾವಿಸ್ತಾ, ಏನು ಹೇಮಾವತಿ ಐತಿಹ್ಯ ಏನು ಹೇಳುತ್ತೆ ಅಂದ್ರೆ, ಹೇಮಾವತಿ ಹುಟ್ಟಿರುವಂತದ್ದು ಒಬ್ಬ ಋಷಿ, ಒಂದು ತಪಸ್ಸಿನಿಂದ. ಜಾಬಲ ಅಂತ ಹೇಳಿ ಒಬ್ಬ ಋಷಿ ಇರ್ತಾರೆ. ಆ ಋಷಿಯ ತಪಸ್ಸಿನ ಫಲವಾಗಿ ಹೇಮಾವತಿ ಹರಿತಾರೆ. ಖಂಡಿತ ಇಲ್ಲೆಲ್ಲ ರೈತ ಬಂಧುವರು ನನ್ನ ಭಾಗದಲ್ಲಿ ಎಲ್ಲ ಜಾಬಲ ಋಷಿಗಳು ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಖಂಡಿತ ಈ ಋಷಿ ತಪಸ್ಸುಗಳು, ಸಂಕಲ್ಪಗಳು ಹೇಗಿರುತ್ತೆ ಅಂದ್ರೆ ಅವನು ಪಡ್ಕೊಳ್ಳತಕ್ಕ ಆ ತಪಸ್ಸಿನಿಂದ ಎದ್ದು ಬರಲ್ಲ ಯಾವುದೇ ಒಬ್ಬ ಋಷಿ. ಹಾಗೆ ನಮ್ಮ ರೈತ ಬಂಧುಗಳು ಕೂಡ ಇದು ಖಂಡಿತ ನೆರವೇರುತ್ತೆ ಅಂತ ಹೇಳಿ ನಾವಾದ್ರೂ ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಬಹಳ ಹರ್ಷದಾಯಕ ಆಗುತ್ತೆ. ಹೀಗಾಗಿ ನನಗೆ ಎರಡು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟ. ಆಮೇಲೆ ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಒಂದು ಹೇಮಾವತಿ ಶಿಲ್ಪವನ್ನ ರಚನೆ ಮಾಡಬೇಕು ಅಂತ ಹೇಳಿ ನಾನು ಸಂಕಲ್ಪ ಮಾಡಿಕೊಂಡು ಈ ಒಂದು ಜಾಗದಲ್ಲಿ ರಚನೆ ಮಾಡೋದಕ್ಕೆ ಒಂದು ಶಿಲ್ಪ ಕಾರ್ಯಕ್ರಮವನ್ನ ಕೂಡ ಮಾಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಈ ಒಂದು ಹೋರಾಟಕ್ಕೆ ಸಂಪೂರ್ಣ ನಮ್ಮ ತಾಲೂಕು ಕಲಾವಿದರ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.